ಹೆಚ್ಚುವರಿ ಬಸ್ ಬಿಡುಗಡೆಗೆ ಆಗ್ರಹಿಸಿ ಧರಣಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸಕಾಲದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬಸ್ ತಡೆದು ಬಸ್ ನಿಲ್ದಾಣದ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸವದತ್ತಿ ಪೊಲೀಸರು ಡಿಪೋ ಮ್ಯಾನೇಜರ್ ಭೇಟಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟ ಬಳಿಕ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ. ಹೆಚ್ಚುವರಿ ಬಸ್ ಬಿಡುಗಡೆಗೆ ಆಗ್ರಹಿಸಿ ಧರಣಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸಕಾಲದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬಸ್ ತಡೆದು ಬಸ್ ನಿಲ್ದಾಣದ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸವದತ್ತಿ ಪೊಲೀಸರು ಡಿಪೋ ಮ್ಯಾನೇಜರ್ ಭೇಟಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟ ಬಳಿಕ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ. ಹೆಚ್ಚುವರಿ ಬಸ್ ಬಿಡುಗಡೆಗೆ ಆಗ್ರಹಿಸಿ ಧರಣಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸಕಾಲದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬಸ್ ತಡೆದು ಬಸ್ ನಿಲ್ದಾಣದ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸವದತ್ತಿ ಪೊಲೀಸರು ಡಿಪೋ ಮ್ಯಾನೇಜರ್ ಭೇಟಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟ ಬಳಿಕ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ. ಹೆಚ್ಚುವರಿ ಬಸ್ ಬಿಡುಗಡೆಗೆ ಆಗ್ರಹಿಸಿ ಧರಣಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಬಸ್ ನಿಲ್ದಾಣದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಸಕಾಲದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬಸ್ ತಡೆದು ಬಸ್ ನಿಲ್ದಾಣದ ಮುಂಭಾಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸವದತ್ತಿ ಪೊಲೀಸರು ಡಿಪೋ ಮ್ಯಾನೇಜರ್ ಭೇಟಿ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರವಸೆ ಕೊಟ್ಟ ಬಳಿಕ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ.
ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾದಂತೆ ಇವತ್ತು ಒಂದು ದೃಶ್ಯ ಹೇಳ್ತಾ ಇದೆ. ಇವತ್ತು ಆ ಒಂದು ದೃಶ್ಯ ಹೇಳ್ತಾ ಇದೆ, ಬಳಲಿ ಬೆಂಡಾದಂತೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾವು ತೂಕದ ವಸ್ತುವನ್ನು ಎತ್ಕೊಂಡು ಸ್ವಲ್ಪ ದೂರ ಹೋಗ್ಬೋದು, ಆಗ ಬೆನ್ನು ನೋವು ಬರುತ್ತೆ, ಅದನ್ನ ಇಡ್ತೀವಿ. ಈಗ 100 ಮೀಟರ್ ನಡೆಯೋದ್ರಲ್ಲಿ ದರ್ಶನ್ ಸುಸ್ತಾಗಿದ್ದಾರೆ. ಸ್ಕ್ಯಾನಿಂಗ್ ಮಾಡಿಸಿ ಇದು ಉಲ್ಬಣಗೊಳ್ಳುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಇಲ್ಲ ನಾನು ಬೆಂಗಳೂರಲ್ಲೇ ಮಾಡ್ತೀನಿ. ನೋಡಿ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ವಿಜಯಲಕ್ಷ್ಮಿ ಅವರು ಬಂದು 2 ಬ್ಯಾಗನ್ನು ಕೊಟ್ಟರು. ಆ 2 ಬ್ಯಾಗನ್ನು ಎತ್ಕೊಂಡು ಹೋಗ್ತಾರೆ ನೋಡಿ. ಆಗ ಅವರು ಬೆನ್ನು ನೋವು ಇದೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದಾದ ಬಳಿಕ ಇದು ಒಂದು ದೃಶ್ಯ. ಇನ್ನೊಂದು ದೃಶ್ಯ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇನ್ನೊಂದು ದೃಶ್ಯ ಕೂಡ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಅಲ್ಲಿ ಬ್ಯಾಗನ್ನು ಎತ್ಕೊಂಡು ಹೋಗಿ ಅಲ್ಲಿ ಬ್ಯಾರಕ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಬ್ಯಾಗನ್ನು ಕೆಳಗಿಡ್ತಾರೆ. ಆಗ ಅವರ ರಿಯಾಕ್ಷನ್ ನೀವು ನೋಡಿ ಗೊತ್ತಾಗುತ್ತೆ. ನೋಡಿ ಈಗ ಬ್ಯಾಗ್ ಕೆಳಗಿಡ್ತಾ ಇದ್ದಂತೆ ನೋಡಿ ಅವರಿಗೆ ಬೆನ್ನು ನೋವು ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಚಿಕಿತ್ಸೆ ತಗೊಳ್ಳಿ ಅಂತ ವೈದ್ಯರು ಹೇಳ್ತಿದ್ದಾರೆ, ಆದರೂ ಕೂಡ ತೆಗೆದುಕೊಳ್ಳದೆ ಮೊಂಡುತನವನ್ನು ಮಾಡ್ತಾ ಇದ್ದಾರಂತೆ. ಸ್ಕ್ಯಾನಿಂಗ್ ಮಾಡಿಸಿ, MRI ಸ್ಕ್ಯಾನಿಂಗ್ ಮಾಡಿಸೋಣ, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಜಾಮೀನು ಸಿಕ್ಬಿಡುತ್ತೆ, ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತೀನಿ, ಅಲ್ಲೇ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳ್ತಾ ಇದ್ದಾರಂತೆ ದರ್ಶನ್. ಬೆನ್ನು ನೋವಿನಿಂದ ಬಳಲ್ತಾ ಇರುವಂಥ ದರ್ಶನ್ ಇವತ್ತು ಪತ್ನಿ ವಿಜಯಲಕ್ಷ್ಮಿಯವರು ಭೇಟಿ ಮಾಡಿದರು. ಚಾಮುಂಡಿ ತಾಯಿ ಆಶೀರ್ವಾದ ಇದೆ, ಆದಷ್ಟು ಬೇಗ ಹೊರಗಡೆ ಬರ್ತೀರಾ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ದಿನಕರ್ ತುಗುದೀಪ್ ಅವರು ಕೂಡ ಇವತ್ತು ಬಹಿರಂಗ ಒಂದು ಸಭೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೋಬೇಡಿ, ಬರ್ತಾರೆ ಹೊರಗಡೆ ಅಂತೇಳಿ. ಇದೆಲ್ಲದರ ನಡುವೆ ಬೆನ್ನು ನೋವು ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾನೇ ಇದೆ. ಯಾವಾಗ ಕಡಿಮೆ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಆದರೆ ವಿಜಯಲಕ್ಷ್ಮಿ ಅವರು ಮಾತ್ರ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಾಸಾಗೆ ಬೆನ್ನು ನೋವಿನ ಭೂತದ ಕಾಟ. ಭೂಪತಿ ಕಾಯಲು ಓಡೋಡಿ ಬಂದ ಪತ್ನಿ.